ಇವಾಗ ನೀವು ನೋಡ್ತಿರೋಂಥ ಮಾಡಲ್ 2017ದ ಹಾಂಡಾ ಆಫ್ರಿಕಾ ಟ್ವಿನ್ DCT. ನೋಡಿ ಇಲ್ಲಿ ಬೈಕ್ ರಿವ್ಯೂ ಮಾಡ್ತಿದ್ದೆ ಮಧ್ಯ. ಇಲ್ಲಿ ಜೂನಿಯರ್ ಬಂದಿದ್ದಾರೆ, ಅವರು ನನ್ನ ಬೈಕ್ ರಿವ್ಯೂ ಮಾಡ್ತಾ ಇದ್ದಾರೆ. ಹೆಂಗೆ ಗೊತ್ತು ಹತ್ಬೇಕು? ಎಡಗಾಲಲ್ಲಿಡು. ವೆರಿ ಗುಡ್. ಹಾಂ ನೋಡಿ, ಲಿಂಗರಾಜು ಅವರು ನಮ್ಮ ಆಫ್ರಿಕಾ ಟ್ವಿನ್ ಮೇಲೆ ಕೂತಿದ್ದಾರೆ, ನನ್ನ ರಾಜ ಹುಲಿ ಮೇಲೆ. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ ಒಂದು ಹೆಣ್ಣಿನ ಓ ನಂದ ವಿರಹ ಗೀತೆ. ಸೊ ಬನ್ನಿ, ಇವಾಗ ಗಾಡೀಲಿ ಏನೇನು ಎಲೆಕ್ಟ್ರಾನಿಕ್ಸ್ ಇದೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದು ಬಂದು ದಿ ಸ್ಟಾರ್ಟ್ ಸ್ಟಾಪ್ ಬಟನ್. ದಿಸ್ ಇಸ್ ದ ಕನ್ಸೋಲ್. ಸೊ ಇದು ಹೇಗೆ ಅಂದರೆ ಆಫಲ್ಲಿರುತ್ತೆ, ಆನ್ ಮಾಡಬೇಕು, ಫ್ಯೂಯಲ್ ಪಂಪ್ ನಾಯ್ಸ್ ಬಂತು, ಕೆಳಗೆ ಹೀಗೆ ಪ್ರೆಸ್ ಮಾಡಬೇಕು. ಸೊ ದಟ್ಸ್ ಹೌ ಯು ಸ್ಟಾರ್ಟ್ ದಿ Honda Africa Twin. ಸೊ ಇವಾಗ ಕೂತ್ಬಿಟ್ಟು ನಾನು ಲೆಟ್ ಮಿ ಶೋ ಯು ದ ಫಂಕ್ಷನ್ಸ್. ದಟ್ಸ್ ಹೌ ಯು ಸ್ವಿಚ್ ಇಟ್ ಆನ್ ಆ್ಯಂಡ್ ಆಫ್. ಇದು ಬಂದು ಡ್ರೈವ್ ಮೋಡ್. ಸೊ ಇದು ನ್ಯೂಟ್ರಲ್ಲು. ನೀವು ಗಾಡಿ ಮುಂದೆ ಓಡಿಸ್ಬೇಕು ಅಂದರೆ ಈ ಬಟನ್ನ ಟಾಗಲ್ ಮಾಡಬೇಕು. ಸೊ ಇದರಲ್ಲಿ ಎರಡು ಥರ ಇದೆ, ಒಂದು ಡ್ರೈವ್ ಮೋಡು, ಇನ್ನೊಂದು ಎಸ್ ಮೋಡ್. ಎಸ್ ಮೋಡ್ ಅಂದರೆ ಕೆಲವರು ಸ್ಪೋರ್ಟ್ಸ್ ಮೋಡ್ ಅಂತಾರೆ. ದಟ್ಸ್ ಹೌ ಇಟ್ ಈಸ್. ಆ್ಯಂಡ್ ಅಫ್ಕೋರ್ಸ್ ದಿಸ್ ಇಸ್ ದ ಹಜಾರ್ಡ್ ಲೈಟ್. ಅಂದರೆ ನೀವು ಗಾಡಿ ಓಡಿಸ್ಬೇಕಾದ್ರೆ ಸೈಡಲ್ಲಿ ನಿಲ್ಲಿಸಬೇಕು, ಬೇರೆಯವ್ರಿಗೆ ಗೊತ್ತಾಗಬೇಕು ಗಾಡಿ ನಿಂತಿದೆ ಅಂದಾಗ ಈ ಹಜಾರ್ಡ್ ಲೈಟನ್ನು ಆನ್ ಮಾಡಬೇಕು. ಆ್ಯಂಡ್ ಇದು ಓವರ್ ರೈಡ್ ಅಂದರೆ ಬಿಕಾಸ್ ದಿಸ್ ಇಸ್ ಅ DCT ಮಾಡಲ್ ಅಲ್ಲ, ಸೊ ಯು ಕ್ಯಾನ್ ಓವರ್ ರೈಡ್ ದ DCT ಆ್ಯಂಡ್ ರೈಡ್ ಇಟ್ ಮ್ಯಾನ್ಯುಲಿ. ಸೊ ಈ ಬಟನ್ನ ಒತ್ಬಿಟ್ಟು ಇಲ್ಲಿ ಗೇರ್ ಕಮ್ಮಿ ಮಾಡೋದು, ಆಮೇಲೆ ಈ ಕಡೆ ಇದು ನೋಡಿ ದಿಸ್ ಪಾರ್ಟ್ ದಟ್ಸ್ ಏರ್, ಇದು ಗೇರ್ ಜಾಸ್ತಿ ಮಾಡೋದು. ಸೊ ದಟ್ಸ್ ಹೌ ಯು ಓವರ್ ರೈಡ್ ದ DCT ಫಂಕ್ಷನ್ ಆ್ಯಂಡ್ ರೈಡ್ ಇಟ್ ಮ್ಯಾನ್ಯುಲಿ. ಸೊ ಬನ್ನಿ ಇವಾಗ ಇದ್ರ ಫಂಕ್ಷನ್ಸ್ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಲೆಟ್ಸ್ ಟೇಕ್ ಅ ಲುಕ್ ಅಟ್ ದ ಡ್ಯಾಶ್. ಕಾಣ್ತಿದೆಯಲ್ವೋ ಗೊತ್ತಿಲ್ಲ, ಬಟ್ ಲೆಟ್ಸ್ ಟೇಕ್ ಅ ಲುಕ್ ಅಟ್ ಇಟ್. ಓಕೆ, ಇವಾಗ ನೋಡಿ, ದಿಸ್ ಈಸ್ ದ ಸ್ಪೀಡ್, ಎಷ್ಟು ಓಡ್ತಾ ಇದೆ ಸ್ಪೀಡು ಅಂತ ತೋರಿಸುತ್ತೆ. ಇದು RPM ಮೀಟರು ಇಲ್ಲಿರೋದು, ಆ್ಯಂಡ್ ದಿಸ್ ಇಸ್ ದ ಫ್ಯೂಯಲ್ ಗೇಜ್ ಇಂಡಿಕೇಟರ್. ಇವಾಗ ಸ್ವಲ್ಪ ಕೆಳಗಡೆ ಫೋಕಸ್ ಮಾಡಿದ್ರೆ ಇದು ಟ್ರ್ಯಾಕ್ಷನ್ ಲೆವೆಲ್. ಸೊ ಟ್ರ್ಯಾಕ್ಷನ್ ಲೆವೆಲ್ ಈಸ್ 1, 2 ಆ್ಯಂಡ್ 3. ಮೂರನೇದು ಬಂದ್ಬಿಟ್ಟು ಹೈಯೆಸ್ಟ್ ಪೊಸಿಷನಲ್ಲಿರೋದು, ಆ್ಯಂಡ್ 1 is the lowest, and of course you can switch off the traction. ಅದ್ರ ತಕ್ಷಣ ಇದು ಗೇರ್ ಇಂಡಿಕೇಟರ್ ಇದೆ. ಕರೆಂಟ್ಲಿ ಇಟ್ ಈಸ್ ಇನ್ ನ್ಯೂಟ್ರಲ್. ಕೆಳಗಡೆ ನೋಡಿದ್ರೆ ಇವಾಗ ಕರೆಂಟ್ಲಿ ಇಟ್ ಈಸ್ ಶೋಯಿಂಗ್ ಫ್ಯೂಲ್ ಎಷ್ಟಿದೆ ಅಂತ. ಸೊ ವಿಚ್ ಇಸ್ 1.4 ಲೀಟರ್ಸ್. ಸೊ ಇದನ್ನು ಚೇಂಜ್ ಮಾಡ್ತೀನಿ ನೋಡಿ. ಸೊ ಇವಾಗ 20 ಕಿಲೋಮೀಟ್ರ್ ಅಂತ ರೇಂಜ್ ತೋರಿಸ್ತದೆ. ಸೊ ಕನ್ಸರ್ವೇಷನ್ ಅಂದರೆ, ಸೊ ಇವಾಗ ನೀವು ಒಂದೇ ಸ್ಪೀಡಲ್ಲಿ ಓಡಿಸಿದ್ರೆ ಇಟ್ ವಿಲ್ ಪ್ರೆಡಿಕ್ಟ್ ಮೈಲೇಜ್ ಎಷ್ಟು ಬರುತ್ತೆ ಗಾಡಿದು ಅಂತ. ಇನ್ನೊಂದು ಬಟನ್ ಟಾಗಲ್ ಮಾಡಿದ್ರೆ ದಿಸ್ ವಿಲ್ ಶೋ ವಾಟ್ ಇಸ್ ದ ಆವ್ರೇಜ್ ಮೈಲೇಜ್ ಆಫ್ ದಿಸ್ ಬೈಕ್ ದಟ್ ಯು ಆರ್ ಗೆಟಿಂಗ್ ಓವರ್ ಆಲ್ ಆನ್ ದ ಹೋಲ್ ಸಿನ್ಸ್ ಯು ಸೆಟ್ ದ ಟ್ರಿಪ್ ಮೀಟರ್. ಆಮೇಲೆ ಆವ್ರೇಜ್ ಸ್ಪೀಡ್ ಎಷ್ಟು ಅಂತಲೂ ತೋರಿಸುತ್ತೆ. ಸೊ ಇವಾಗಿರೋದು 44 ಆವ್ರೇಜ್ ಸ್ಪೀಡ್. ಅದಾದಮೇಲೆ ಟ್ರಿಪ್. ಸೊ ವಾಟ್ ಈಸ್ ದ ಕರೆಂಟ್ ಟ್ರಿಪ್, ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀನಿ ಅಂತ ತೋರಿಸುತ್ತೆ, ರೈಟ್. ಸೊ ಇವೆಲ್ಲ ಎಲ್ಲಿ ನಾನು ಟಾಗಲ್ ಮಾಡಿದ್ದು, ಇಲ್ಲಿ ದಿಸ್ ಬಟನ್ ಮೆನ್ಯೂ ಸೆಲೆಕ್ಟರ್ ಇದು. ಓಕೆ, ಅದ್ರ ಕೆಳಗಡೆ ಸೊ ಇವಾಗ ಏನು ಮಾಡ್ತೀನಿ, ಅಲ್ಲಿ ಕ್ಲಿಕ್ ಆನ್ ಸೆಲೆಕ್ಟ್. ಇವಾಗ ನೋಡಿ ಇಲ್ಲಿ ಬ್ಲಿಂಕ್ ಆಗ್ತದೆ. ನಾ ಮೇಲ್ಗಡೆ ಹೋಗ್ಬಿಟ್ಟು ಇನ್ನೊಂದು ಫಂಕ್ಷನ್ ತೋರಿಸ್ತೀನಿ. ನಾನು ಲಾಸ್ಟ್ ಟೈಮ್ ಗಾಡಿ ಸ್ಟಾರ್ಟ್ ಮಾಡಿದಾಗಿಂದ ಎಷ್ಟು ಟೈಮ್ ಆಗಿದೆ, ದ್ಯಾಟ್ ಈಸ್ ಒನ್ ಇಟ್ ಶೋ. ಆಮೇಲೆ ಇವಾಗ ಕರೆಂಟ್ಲಿ ಟೆಂಪ್ರೇಚರ್ ಎಷ್ಟಿದೆ. ಸೊ ಇವಾಗ ತಿರ್ಗಾ ನಾನು ಸೆಲೆಕ್ಟನ್ನು ಒತ್ತುತ್ತೀನಿ, ಇದು ಬ್ಲಿಂಕ್ ಆಗ್ತದೆ. ಅಲ್ಲಿ ಕಮ್ ಡೌನ್, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ನಾವು ಅಲ್ಲಿ ಟಾಕ್ ಅಬೌಟ್ ದ ಟ್ರಿಪ್. ಸೊ ಟ್ರಿಪ್ ಎ. ಸೊ ಇವಾಗ ಟೋಟಲ್ ಓಡಿರೋದು ಗಾಡಿ 31,000 ಕಿಲೋಮೀಟರ್. ಸೊ ಇಫ್ ಐ ಜಸ್ಟ್ ಟಾಗಲ್ ಡೌನ್ ಟ್ರಿಪ್ ಎ. ಸೊ ಇದರಲ್ಲಿ 2 ಟ್ರಿಪ್ ಬರುತ್ತೆ, ಟ್ರಿಪ್ ಎ ಮತ್ತು ಟ್ರಿಪ್ ಬಿ. ಸೊ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಸೊ ಫಾರ್ ಎಕ್ಸಾಂಪಲ್ ಇದು ಯಾವ ಹೆಲ್ಪ್ ಆಗುತ್ತೆ ಅಂದರೆ, ಒಂದು ಮಾಸ್ಟರ್ ಎಷ್ಟು ಕಿಲೋಮೀಟ್ರ್ ಓಡಿದೆ. ಟ್ರಿಪ್ ಅಂದರೆ ಇವಾಗ ಲೆಟ್ಸೇ ನಾನೆಲ್ಲ ಲಾಂಗ್ ಹೋಗ್ತೀನಿ, ಓವರ್ ಆಲ್ ಕಿಲೋಮೀಟರ್ಸ್ ಎಷ್ಟಾಗಿದೆ, ಒಂದು 10 ದಿನ 1000 ಕಿಲೋಮೀಟ್ರ್ ಓಡಿಸ್ತೀನಿ. ಸೊ ಎಷ್ಟು ಕಿಲೋಮೀಟ್ರ್ ಆಗಿದೆ ಅಂತ ಇದ್ರಲ್ಲಿ ನಾವು ಇಟ್ಕೋಬೋದು ಆ್ಯಂಡ್ ನೋಟ್ ಮಾಡ್ಕೋಬೋದು. ಟ್ರಿಪ್ ಬಿ ಅಂದರೆ ಐ ಕ್ಯಾನ್ ಟೇಕ್ ಅ ಸ್ಟಾಕ್ ಆಫ್ ಡೈಲಿ. ಅಂದರೆ ಇವತ್ತು 10 ದಿನ ಜರ್ನಿ ಅಂದರೆ ಫಸ್ಟ್ ದಿನ ಎಷ್ಟು ಓಡಿಸಿದ್ದೀನಿ, ಸೆಕೆಂಡ್ ದಿನ ಎಷ್ಟು ಓಡಿದ್ದೀನಿ. ಸೊ ದೇರ್ ಫಾರ್ ಯು ಕ್ಯಾನ್ ಗೆಟ್ ಟು ಸಿ ಆಲ್ ಆಫ್ ದಿಸ್ ಇನ್ಫಾರ್ಮೇಷನ್ ಸ್ಟೋರ್ಡ್. ಸೊ ಬನ್ನಿ ಇವಾಗ ಗಾಡಿ ಆನ್ ಮಾಡೋಣ. ಗಾಡಿ ಆನ್ ಮಾಡಿದ ತಕ್ಷಣ ಹೇಗೆ ಇದನ್ನು ನ್ಯೂಟ್ರಲ್ಲಿಂದ ಗೇರ್ಗೆ ಹಾಕೋದು ಅಂತ ತೋರಿಸ್ತೀನಿ. ಸೊ ಇವಾಗ ನೋಡಿ, ಇವಾಗ ಗಾಡಿ ನ್ಯೂಟ್ರಲ್ ಪೊಸಿಷನಲ್ಲಿದೆ. ಆ್ಯಂಡ್ ನಾವು ಒನ್ಸ್ ಐ ಪ್ರೆಸ್ ದಿಸ್, ಓಕೆ, ಇದನ್ನು ಪ್ರೆಸ್ ಮಾಡ್ತೀನಿ, ಯು ವಿಲ್ ಸಿ ದಿ ಚೇಂಜ್ ಹಿಯರ್. ನೋಡಿ, 1 ಅಂತ ಚೇಂಜ್ ಆಯಿತು, ರೈಟ್. ನಾನು ಏನು ಮಾಡಿದೆ, ನ್ಯೂಟ್ರಲಿಂದ ಇದು ಗೊತ್ತಿದೆ, ಇಟ್ಸ್ ಚೇಂಜ್ ಟು 1. ಸೊ ಇವಾಗ ಕರೆಂಟ್ಲಿ ಇದು ಡ್ರೈವ್ ಮೋಡಲ್ಲಿದೆ. ಸೊ ಇವಾಗ ಇಫ್ ಐ ಪ್ರೆಸ್ ಅಂಡ್ ಹೋಲ್ಡ್ ದಿಸ್ ಫಾರ್ ಕಪಲ್ ಆಫ್ ಸೆಕೆಂಡ್ಸ್, ಎಸ್ ಮೋಡ್ಗಾಯಿತು. ಸೊ ಇದು S1 ಮೋಡಲ್ಲಿದೆ. ಸೊ ಅದೇ ಬಟನ್ನ ನಾನು ಜಾಸ್ತಿ ಹೊತ್ತು ಇಟ್ಕೊಂಡ್ರೆ S2, ದಿಸ್ ಇಸ್ ದ ಮಿಡ್ ಪವರ್. ಇನ್ನೊಂದು ಸತಿ ಹೊತ್ತಿಟ್ಕೊಂಡ್ರೆ S3, ದಿಸ್ ಇಸ್ ದ ಮ್ಯಾಕ್ಸಿಮಮ್ ಪವರ್ ದಟ್ ಇಟ್ ಆಫರ್ಸ್. ಅಂದರೆ ಯು ಹ್ಯಾವ್
the entire speed available, you have the entire power that is available for power output. Okay, ನಾನು ಆವಾಗಲೇ ನಿಮ್ಗೆ ಹೇಳ್ತಿದ್ದೆ that you can override the DCT. ಇವಾಗ DCT ಮೋಡಲ್ಲಿದೆ, ಇದನ್ನು ಓವರ್ರೈಡ್ ಮಾಡ್ತೀನಿ. ಇವಾಗ ನೋಡಿ ಎಸ್ ಅನ್ನೋದಿರೋದು ಇಟ್ ವಿಲ್ ಡಿಸಪಿಯರ್, ಕಾನ್. ಸೊ ಇವಾಗ ಗೇರ್ ಹಾಕಬೇಕು ಅಂದರೆ ಇಲ್ಲಿದೆ, ಐ ಜಸ್ಟ್ ಡೂ ಅ ಪ್ರೆಸ್. ಇವಾಗ ಚೇಂಜ್ ಆಗೋಲ್ಲ ಬಿಕಾಸ್ ಅದು ಮೋಷನಲ್ಲಿ ಮಾತ್ರ ಮಾಡಬೇಕು. ಆ್ಯಂಡ್ ಮೈನಸ್ ಮಾಡಬೇಕು ಅಂದರೆ ಇದನ್ನು ಹತ್ತಬೇಕು. ಸೊ ದಟ್ಸ್ ಹೌ ದಿ ಎಲೆಕ್ಟ್ರಾನಿಕ್ ಫಂಕ್ಷನ್ಸ್ ಆರ್. ಸೊ ಇನ್ನೊಂದೇನೆಂದರೆ ಲೈಕ್ ಐ ವಾಸ್ ಮೆನ್ಷನಿಂಗ್ ಟ್ರ್ಯಾಕ್ಷನ್ ಕಂಟ್ರೋಲ್. ಸೊ ಇವಾಗ ನೋಡಿ ಟ್ರ್ಯಾಕ್ಷನ್ ಕಂಟ್ರೋಲ್ ಇಲ್ಲ, ನಾನು ಇದು ಒತ್ತೀನಿ, ಯು ವಿಲ್ ಸಿ ದ ಚೇಂಜಸ್ ಹಿಯರ್. ನೋಡಿ ಇವಾಗ ಟ್ರ್ಯಾಕ್ಷನ್ ಕಂಟ್ರೋಲ್ ಲೆವೆಲ್ 2 ಹೋಯಿತು, ಲೆವೆಲ್ 1 ಹೋಯಿತು. ಇವಾಗ ಐ ಜಸ್ಟ್ ಪ್ರೆಸ್ ಆ್ಯಂಡ್ ಹೋಲ್ಡ್ ಆಫ್ ಆಯ್ತು. ಇಲ್ಲಿ ನೋಡಿ ಇಂಡಿಕೇಟರ್ ಚೇಂಜ್ ಆಯಿತು. ಆನ್ ಮಾಡೋದು ಹೇಗೆ, ಯು ಜಸ್ಟ್ ಹೋಲ್ಡ್ ದ ಬಟನ್ ಅಗೇನ್, ಪ್ರೆಸ್ ಇಟ್ ಬ್ಯಾಕ್ ಆನ್, ಇಟ್ ಈಸ್ ಬ್ಯಾಕ್. ಗಾಡಿ ಆಫ್ ಮಾಡೋಣ, ಸೌಂಡ್ ಜಾಸ್ತಿ ಆಗ್ತಿದೆ. ಸೊ ಇವಾಗ ನೆಕ್ಸ್ಟ್ ಫೀಚರ್ ಏನಂದರೆ, ಐ ವಿಲ್ ಶೋ ಯು. ನಾವು ಮೊದಲೇ ಅವಾಗಲೇ ಹೇಳಿದೆ ABS ಆಫ್ ಮಾಡ್ಬೋದು ಅಂತ, ರೈಟ್? ನಾ ಇವಾಗ ABS ಆನ್ ಆ್ಯಂಡ್ ಆಫ್ ಹೆಂಗೆ ಮಾಡೋದು ತೋರಿಸ್ತೀನಿ. ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಳ್ಳಿ, ABS ಬ್ಲಿಂಕ್ ಆಗುತ್ತೆ, ಆ್ಯಂಡ್ ದ್ಯಾಟ್ಸ್ ಅಬೌಟ್ ಇಟ್. ನೆಕ್ಸ್ಟ್ ಫೀಚರ್ ಬಂದ್ಬಿಟ್ಟು ಸಮಥಿಂಗ್ ಕಾಲ್ಡ್ ಗ್ರಾವೆಲ್ ಮೋಡ್. ಇಲ್ಲಿ ಐ ವಿಲ್ ಜಸ್ಟ್ ಶೋ ಯು. ಇವಾಗ ನೋಡಿ G ಅಂತ ಬಂತು. ಸೊ ಗ್ರಾವೆಲ್ ಮೋಡ್ ಯಾವಾಗ ಹೆಲ್ಪ್ ಆಗುತ್ತೆ ಅಂದರೆ, ನೀವು ಟಾರ್ಮ್ಯಾಕ್ ಬಿಟ್ಬಿಟ್ಟು ಆಫ್ ರೋಡ್ ಹೋದರೆ, ಸೊ ಫಾರ್ ಎಕ್ಸಾಂಪಲ್ ಈಗ ನೋಡಿ ಲೊಕೇಶನ್ ಈ ಥರ ರೋಡ್ಗಳೆಲ್ಲ ಬಂದರೆ ಗ್ರಾವೆಲ್ ಮೋಡ್ ಹಾಕೊಂಡ್ರೆ ಇಟ್ ವಿಲ್ ಬಿ ದ ಪರ್ಫೆಕ್ಟ್ ಮೋಡ್ ಟು ರೈಡ್ ದಿ ಆಫ್ರಿಕಾ ಟ್ವಿನ್ ಇನ್. ಸೊ ದಿಸ್ ಇಸ್ ದಿ ಎಲೆಕ್ಟ್ರಾನಿಕ್ ಫೀಚರ್ಸ್ ದಟ್ ಐ ವಾಂಟೆಡ್ ಟು ಟಾಕ್ ಟು ಯು ಅಬೌಟ್. ಸೊ ಏನು ಅಂದರೆ, ದರ್ ಇಸ್ 2 ಕೈಂಡ್ ಆಫ್ ಡ್ರೈವ್ ಮೋಡ್ಸ್, D ಮತ್ತು S ಅಲ್ಲಿ 3 ಲೆವೆಲ್ಸ್ ಇರುತ್ತೆ. ಆ್ಯಂಡ್ DCT ಓವರ್ ರೈಡ್ ಮಾಡಬೇಕು ಅಂದರೆ ನೀವು ಮ್ಯಾನ್ಯಲ್ ಬಟನ್ ಮತ್ತು ಗೇರ್ ಇಲ್ಲಿ ಚೇಂಜ್ ಮಾಡ್ಬೋದು. ದಿಸ್ ಇಸ್ ಮೈನಸ್ ಆ್ಯಂಡ್ ದಿಸ್ ಇಸ್ ಪ್ಲಸ್. ಆ್ಯಂಡ್ ಅಫ್ಕೋರ್ಸ್ ಮೆನು ಸೆಲೆಕ್ಟರ್ ಇಲ್ಲಿದೆ, ಸೆಟ್ ಮಾಡಿ ಆ್ಯಂಡ್ ಯು ಕ್ಯಾನ್ ಟಾಗಲ್ ಬಿಟ್ವೀನ್ ವಾಟ್ ಯು ವಾಂಟ್ ಆ್ಯಂಡ್ ವಾಟ್ ಯು ಡೋಂಟ್ ವಾಂಟ್. Okay, so this is about the electronic features that my Africa Twin has. And then on a Honda Africa Twin, you understood what are the mechanical features of this bike and about the electronics. Now why this is like naavale ಒಂದು ಹೇಳಿದೆ ವ್ಲಾಗ್ ಶುರು ಮಾಡಬೇಕಾದ್ರೆ, Africa Twin is not just a bike but it is an emotion ಅಂತ. ಯಾಕೆ ಅಂತ ಹೇಳ್ತೀನಿ ನೋಡಿ. Now you know, when I started to buy this bike, ನನಗೆ ಆಪ್ಷನ್ಸ್ ಇದ್ದಿದ್ದು Triumph Tiger, ಮತ್ತು Ducati Multistrada and Honda Africa Twin. ಆಫ್ರಿಕಾ ಟ್ವಿನ್ ಆಫ್ಕೋರ್ಸ್ ನನ್ನ ಕ್ಲೋಸ್ ಫ್ರೆಂಡ್ ಸುಮಂತ್ ಹತ್ರ ಇತ್ತು, ಗಾಡಿ ಓಡಿಸಿದೆ, ಮತ್ತು ಸಕ್ಕತ್ತಾಗಿದೆ ಅನಿಸ್ತು. ಆ್ಯಂಡ್ ಆಫ್ಕೋರ್ಸ್ ದ ಸೀಟ್ ಅದು ಒಳ್ಳೆ ಕುಶ ಥರ ಇದೆ, ರಾಜ ಸೀಟ್ ಥರ ಇದೆ. ಪಿಲ್ಲನ್ ಕಂಫರ್ಟು ತುಂಬ ಚೆನ್ನಾಗಿದೆ. ಆ್ಯಂಡ್ ದಿಸ್ ಇಸ್ ಎರ್ಗೊನಾಮಿಕಲಿ ಡಿಸೈನ್, ಇಂಡಿಯನ್ ರೋಡ್ಸ್ಗೆ ಇದು ಬೆಸ್ಟ್. ಆ್ಯಂಡ್ ಮೋರ್ ಓವರ್ ಇಟ್ಸ್ ಗಾಟ್ ದ ಹಾಂಡಾ ರಿಲಯಬಿಲಿಟಿ ಆ್ಯಂಡ್ ದ ಆಫ್ಟರ್ ಸೇಲ್ ಸರ್ವಿಸ್. ಅಂದರೆ ಈ ಸರ್ವಿಸ್ ಎಲ್ಲ ಮಾಡ್ತಿರಲ್ಲ ಗಾಡಿಗಳಿಗೆಲ್ಲ, ಇಟ್ ಬಿಕಮ್ಸ್ ರಿಲೇಟಿವ್ಲಿ ಚೀಪರ್. ಸೊ ವೇರ್ ಡಸ್ ಹಾಂಡಾ ಸ್ಕೋರ್ ಮೋರ್ ಪಾಯಿಂಟ್ಸ್ ವೆನ್ ಕಂಪೇರ್ಡ್ ಟು ಲೆಟ್ಸ್ ಸೇ ಅ ಡುಕಾಟಿ ಆರ್ ಅ ಕವಾಸಾಕಿ ಆರ್ ಅ ಟ್ರಯಂಫ್? Honda's engines are known for the reliability. ಅಂದರೆ ಇಟ್ಸ್ ಗಾಟ್ ಸುಪೀರಿಯರ್ ನಂಬಿಕೆ ಇರ್ಬೋದು ಗಾಡಿ ಮೇಲೆ ಮೊದಲನೇದಾಗಿ. ಎರಡನೇದಾಗಿ ಮುಖ್ಯವಾಗಿ ಆಫ್ಟರ್ ಸೇಲ್ ಸರ್ವಿಸ್, ಇಟ್ ಈಸ್ ಲೈಕ್ ಟಾಪ್ ಆಫ್ ದ ನಾಚ್, ನೆಕ್ಸ್ಟ್ ಲೆವೆಲ್. ಸೊ ನಾನು ಇದನ್ನು 1.5 ವರ್ಷದಿಂದ ಓಡಿಸ್ತಾ ಇದ್ದೀನಿ ಗಾಡಿ. ಆ್ಯಂಡ್ ನೋವೇರ್ ಐ ಹ್ಯಾವ್ ಫೆಲ್ಟ್ ದ ನೀಡ್ ಫಾರ್ ಸೇಲ್ಸ್ ಚೆನ್ನಾಗಿಲ್ಲ, ಸರ್ವಿಸ್ ಚೆನ್ನಾಗಿಲ್ಲ, ಹಾಗಾಗಿರ್ಬೋದು ಹೀಗಾಗಿರ್ಬೋದು. ಓವರ್ ಅ ಪೀರಿಯಡ್ ಆಫ್ ಟೈಮ್ ಐ ಹ್ಯಾವ್ ಸೋ ಮಚ್ ಕಾನ್ಫಿಡೆನ್ಸ್ ಇನ್ ದೆಮ್. ಹೆಂಗೆ ಅಂದರೆ ಐ ಜಸ್ಟ್ ಕ್ಯಾನ್ ವಾಕ್ ಇನ್ ಟು ದ ಸರ್ವಿಸ್ ಸೆಂಟರ್, ಗಾಡಿ ಬಿಟ್ಬಿಟ್ಟು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೋತಾ ಇರ್ಬೋದು. ಆ್ಯಂಡ್ ವೆನ್ ದೇ ಗಿವ್ ಮಿ ದ ಬೈಕ್, ಐ ಜಸ್ಟ್ ಆಸ್ಕ್ ದೆಮ್ ಏನೇನು ಮಾಡಿದ್ದೀರಾ, ಐ ಜಸ್ಟ್ ಡೂ ಅ ಚೆಕ್ ಆ್ಯಂಡ್ ದಟ್ಸ್ ಇಟ್. ದಟ್ಸ್ ಹೌ ಮಚ್ ಕಾನ್ಫಿಡೆನ್ಸ್ ಐ ಹ್ಯಾವ್ ಅಬೌಟ್ ದಿಸ್ ಬೈಕ್. ಸೊ ಅದಾದ ನಂತರ ವೈ ದ Honda Africa Twin DCT ಸ್ಕೋರ್ಸ್ ಮೋರ್ ಪಾಯಿಂಟ್ಸ್, ಐ ವಿಲ್ ಟೆಲ್ ಯು ಅನದರ್ ಫ್ಯಾಕ್ಟರ್. ಸೊ ಇವಾಗ ನೀವು ಹೈವೇಲಿ ಓಡಿಸ್ತಾ ಇರ್ತೀರಾ, ಬಿಕಾಸ್ ಆಫ್ ದ ಫೆಟಿಗ್ ವೆನ್ ಯು ರೈಡ್ ಫಾರ್ ಥೌಸಂಡ್ಸ್ ಆಫ್ ಕಿಲೋಮೀಟರ್ಸ್, ಬಿಕಾಸ್ ದಿಸ್ ಡಸ್ ನಾಟ್ ಹ್ಯಾವ್ ಅ ಕ್ಲಚ್ ಇಲ್ಲ ಅಂತ ಅವಾಗಲೇ ಹೇಳಿದೆ. ಸೊ ರೈಡಿಂಗ್ ಬಿಕಮ್ಸ್ ವೆರಿ ವೆರಿ ಈಸಿ. ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆರ್ ವೆರಿ ಸಿಂಪಲ್. ಯಾರೋ ಫ್ಯಾನ್ಸ್ ಬಂದಿದ್ದಾರೆ. ಹಲೋ ಹಲೋ ಸರ್. ಏನೇನು ಹೆಸರು? ನನ್ನ ಹೆಸರು ರಿಶ್. ಯಾವ ಗಾಡಿ ಗೊತ್ತಾ ಇದು? ಯಾವ ಗಾಡಿ ಗೊತ್ತಾ? ಹೊಂಡಾ. ಗುಡ್. ಬೈಕ್ ಕೊಡು, ನೋಡಿದ್ಯಾ ಇದು ಮುಂಚೆ? ಇಲ್ಲ, ಇದು ಫಸ್ಟ್ ಟೈಮ್ ನೋಡ್ತಿರೋದು. ಆಫ್ರಿಕಾ ಟ್ವಿನ್ ಅಂತ ಇದಕ್ಕೆ. ಆಫ್ರಿಕಾ ಟ್ವಿನ್ ಅಂತಾರೆ ಇದಕ್ಕೆ. ಆಫ್ರಿಕಾ ಟ್ವಿನ್ ಇಲ್ಲಿ ಬರ್ತಿದೆ ನೋಡಿ. ಯೂಟ್ಯೂಬರ್ ಅಣ್ಣ, ಯೂಟ್ಯೂಬ್ ಹೆಸರಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಕೊಡ್ತೀನಿ. ಕೊಡ್ತೀಯಾ? ವೆರಿ ಗುಡ್. ಸಂದೀಪ್ ರಮೇಶ್ ಅಂತ ಯೂಟ್ಯೂಬ್ ಚಾನಲ್. ರಮೇಶ್ ನಾನು ಯೂಟ್ಯೂಬರ್ ಮಾಡ್ತೀನಿ, ಏನು ಮಾಡಿಲ್ಲ. ನಮ್ಮಪ್ಪ ಗೋಲ್ಡನ್ ರಿಟ್ರೀವರ್ ನಾಯಿ ತರ್ತಾವ್ರೆ, ನಾನು ಹೋಗ್ತೀನಿ ಅವ್ರ ಜೊತೆ ತರಕ್ಕೆ. ಈ ತರ ಕ್ಯಾಮ್ರಾ ಐತೆ ನಮ್ಮ ಕಡೆ, ತಗೊಂಡ ಹೋಗ್ತೀನಿ. ನೀನು ಮಾಡ್ತೀಯ ರಿವ್ಯೂ? ಅರೆ ವಾ ವಾ ವಾ. ನೋಡ ಬಾ, 35 ವರ್ಷ ಆದ್ಮೇಲೆ ನಾನು ಈಗ ಶುರು ಮಾಡಿ. ನಿಂಗೆ ಎಷ್ಟು ವಯಸ್ಸೀಗ? ನಂದು ಇವಾಗ 9. ಓಹೋ 9 ವರ್ಷಕ್ಕೆ ಶುರು ಹಚ್ಕೊಬಿಟ್ಟಿದೆ ಯೂಟ್ಯೂಬ್ ಬ್ಲಾಗಿಂಗ್ ಎಲ್ಲ. ಮತ್ತೆ ಈ ಕಡೆ ಸುಮ್ಮನೆನಾ ಸುತ್ತಾಡಕ್ಕೆ? ಕೆರೆ ಎಷ್ಟು ದಿವಸ ಆಯ್ತು ನಾನು ಊರಿಗೆ ಹೋಗಿದ್ದೆ ನಮ್ಮ ಅಜ್ಜಿ ತಿಥಿಗೆ, ಅದಕ್ಕೆ ಸ್ವಲ್ಪ. ಹೌದು, ಹುಷಾರಮ್ಮ. ಓಕೆ.
ಸೊ ವೇರ್ ಹೊಂಡಾ ಸ್ಕೋರ್ಸ್ ಅ ಲಾಟ್ ಆಫ್ ಪಾಯಿಂಟ್ಸ್, ನಾನು ಅವಾಗಲೇ ಹೇಳ್ತಿದ್ದಂಗೆ, ಬಿಕಾಸ್ ದಿಸ್ ಡಸಂಟ್ ಹ್ಯಾವ್ ಅ ಕ್ಲಚ್ ಆರ್ ಅ ಗೇರ್ ಲಿವರ್, ಅಂದರೆ ಇದು DCT ಅಂತ. ಸೊ ಹೈವೇ ರೈಡಿಂಗ್ ನಿಮಗೆ ಒಂಥರ ಅನುಕೂಲ ಆಗುತ್ತೆ. ಎರಡನೇದಾಗಿ ನಾವು ದಿಸ್ ಮಾಡೆಲ್ ವಿಚ್ ಇಸ್ ಅ 2017 ಮಾಡೆಲ್, ದಿಸ್ ಇಸ್ ನೋನ್ ಆ್ಯಸ್ ದ ಗೋಲ್ಡ್ ವೇರಿಯಂಟ್. ಗೋಲ್ಡ್ ವೇರಿಯಂಟ್ ಏನಕ್ಕೆ ಅಂದರೆ ಇದರ ಎಲೆಕ್ಟ್ರಾನಿಕ್ಸ್ ಕಾಂಪ್ಲೆಕ್ಸಿಟಿ ಇಸ್ ವೆರಿ ಸಿಂಪಲ್. ನಾವೇ ತೋರಿಸಿದೆ ನಿಮಗೆ ರೈಡಿಂಗ್ ಮೋಡ್. ಯಾವ್ದಮ್ಮ ಯಾವುದು ನಿಮ್ಮದು ಬರ್ತಾನೆ ಇಲ್ಲ ನೋಡಮ್ಮ, ಇದೆ. ದಿಸ್ ಇಸ್ ದ ಒನ್. ಓಕೆ, ಫೈನಲಿ ಐ ಟ್ರೈ ಟು ಟೆಲ್ ಯು ಯಾಕೆ ಇದು ಬೆನಿಫಿಷಿಯಲ್ ಆಗುತ್ತೆ. ಆ್ಯಂಡ್ ಯುನೋ, ಸೊ ಅಫ್ಕೋರ್ಸ್ ನಾನು ನಿಮಗೆ ಹೈವೇ ಬೆನಿಫಿಟ್ಸ್ ಹೇಳಿದೆ. ನಿಮಗೆ ಆಫ್ ರೋಡ್ ಮಾಡಬೇಕಾದ್ರೂ ಕೂಡ ಏನು ಹೇಳ್ತಿದ್ದೆ ನಾನು, ನನಗೆ ಮರ್ತೋಯ್ತು. ಓಕೆ, ಸೊ ಅವಾಗಲೇ ಹೇಳ್ತಿದ್ದೆ ಇದಕ್ಕೆ ಕ್ಲಚ್ ಲಿವರ್ ಇಲ್ಲ, ಗೇರ್ ಲಿವರ್ ಇಲ್ಲ, ಹಾಗಾಗಿ ನಿಮಗೆ ಹೈವೇಲಿ ಓಡಿಸೋದು ಸ್ವಲ್ಪ ಈಸಿ. ಆ್ಯಂಡ್ ಎಸ್ಪೆಷಲಿ ವೆನ್ ಇಟ್ಸ್ ಕಮ್ಸ್ ಟು ಆಫ್ ರೋಡಿಂಗ್ ಅಲ್ಲ ನಾವು, ಬಿಕಾಸ್ ದಿಸ್ ಈಸ್ ಅ DCT ಮಾಡೆಲ್. ನೀವು ಅಪ್ಪಿಲಲ್ಲಿ ಹೋಗ್ತಾ ಇರ್ತೀರಾ, ಅಪ್ಪಿಲಲ್ಲಿ ಹೋಗ್ಬೇಕಾದ್ರೆ ಏನು, ಯು ಹ್ಯಾವ್ ಟು ಬಿ ಇನ್ ಲೋವರ್ ಗೇರ್ಸ್ ಆ್ಯಂಡ್ ಜಾಸ್ತಿ RPM ಕೊಡಬೇಕು. ಕೆಲವು ಸತಿ ಬಿಕಾಸ್ ಆಫ್ ಆ್ಯಂಗ್ಸೈಟಿಯಿಂದ ಕ್ಲಚ್ ಸಡನ್ನಾಗಿ ಬಿಡ್ತೀರಾ ಅಥವಾ ಗೇರ್ ಕರೆಕ್ಟಾಗಿ ಹಾಕಲ್ಲ. ಸೊ ಅಪ್ಪಿಲಲ್ಲಿ ಇರಬೇಕಾದ್ರೆ ಗಾಡಿ ಸ್ಟಾಲ್ ಆಗೋ ಚಾನ್ಸಸ್ಸು ಜಾಸ್ತಿ ಇದೆ. ನಾವು ಬಿಕಾಸ್ ದೆರ್ ಇಸ್ ನೋ ಕ್ಲಚ್ ಮೆಕ್ಯಾನಿಸಮ್ ಹಿಯರ್ ಆ್ಯಂಡ್ ಇಟ್ ಈಸ್ ಆಲ್ ಆಟೋಮೇಟೆಡ್. ದೆರ್ ಇಸ್ ಅ ಕ್ಲಚ್ ಮೆಕ್ಯಾನಿಸಮ್ ಮೈಂಡ್ ಯು, ಬಟ್ ಇಟ್ಸ್ ನಾಟ್ ಮ್ಯಾನ್ಯುಯಲ್. ಬಿಕಾಸ್ ಇಟ್ ಈಸ್ DCT ಅಂದರೆ ಡ್ಯೂಯಲ್ ಕ್ಲಚ್ ಟ್ರಾನ್ಸ್ಮಿಷನ್ ವಿಚ್ ಇಸ್ ಆಟೋಮ್ಯಾಟಿಕ್. ನಿಮಗೆ ಸ್ಟಾಲ್ ಆಗೋ ಚಾನ್ಸಸ್ ಎಲ್ಲ ಕಮ್ಮಿ ಇದೆ, ಬೀಟ್ ಅಪ್ ಹಿಲ್ ಆರ್ ಡೌನ್ ಹಿಲ್, ರೈಟ್? ಬಟ್ ದ ಫ್ಲಿಪ್ ಸೈಡ್ ಟು ದ ಡಿಸ್ಅಡ್ವಾಂಟೇಜ್ ಆಫ್ DCT, ಎಸ್ಪೆಷಲಿ ಈ ಮಾಡಲ್ದು ಏನಂದರೆ, ಇವಾಗ ನೀವು ರೋಡಲ್ಲಿ ಓಡಿಸ್ತಾ ಇರ್ತೀರಾ ಆ್ಯಂಡ್ ಇಟ್ಸ್ ಇನ್ DCT ಮೋಡ್, ರೈಟ್? ಆ್ಯಂಡ್ ಲೆಟ್ಸ್ ಸೇ ಯು ಪುಟ್ ಇಟ್ ಇನ್ ಡ್ರೈವ್ ಮೋಡ್. ಈ ಥರ ಟ್ವಿಸ್ಟೀಸ್ ಎಲ್ಲ ಬಂದಾಗ ನೀವು ಸೆಕೆಂಡ್ ಗೇರಲ್ಲಿ ಹೋಗ್ತಾ ಇರ್ತೀರ. ಓಕೆ, ಈ ಥರ ಟ್ವಿಸ್ಟೀಸ್ ಬಂದಾಗ ಏನಾಗುತ್ತೆ ಅಂದರೆ ನೀವು ಒಂದು ಸ್ಟ್ರೆಚಲ್ಲಿ ಏನೋ ಥ್ರಾಟಲ್ ಕೊಡ್ತಾ ಇರ್ತೀರ. ಆ್ಯಂಡ್ ಬಿಕಾಸ್ ಯು ಆರ್ ಅಪ್ರೋಚಿಂಗ್ ಲೆಟ್ಸ್ ಎ ಹೇರ್ ಪಿನ್, ಥ್ರಾಟಲ್ ಸ್ವಲ್ಪ ಡೌನ್ ಮಾಡ್ತೀರಾ ಆ್ಯಂಡ್ ಯು ವಿಲ್ ಆ್ಯಂಟಿಸಿಪೇಟ್ ದ ಗೇರ್ ಟು ಚೇಂಜ್ ದೆನ್. ಬಟ್ ಇದ್ರಲ್ಲಿ ಸ್ವಲ್ಪ ಡಿಲೇ ಇದೆ. ಈ ಟರ್ನ್ ಆದಮೇಲೆ ಸಡನ್ನಾಗಿ ಗೇರ್ ಚೇಂಜ್ ಆಗುತ್ತೆ, ಬಿಕಾಸ್ ಆಫ್ ವಿಚ್ ಜರ್ಕ್ ಆಗುತ್ತೆ, ಬಿಕಾಸ್ ಆಫ್ ವಿಚ್ ನಿಮಗೆ ಗಾಡಿ ಮೇಲೆ ಕಂಟ್ರೋಲ್ ಹೋಗ್ಬೋದು. ಸೊ ಇದು ರಿಫೈನ್ಮೆಂಟ್ ವಾಸ್ ಅ ಬಿಗ್ ಥಿಂಗ್ ದಟ್ ಲಾಟ್ ಆಫ್ ಪೀಪಲ್ ಹ್ಯಾವ್ ಟೋಲ್ಡ್ Honda. ಆ್ಯಂಡ್ ಅಪೆರೆಂಟ್ಲಿ ಈಗ 2022 ಮಾಡಲ್ ಲಾಂಚ್ ಆಗ್ತದಲ್ಲ, ಸೊ ಅದರಲ್ಲಿ ದೇ ಇಂಪ್ರೂವ್ ದ ರಿಫೈನ್ಮೆಂಟ್ ಆಫ್ ದ DCT ಮಾಡಲ್, ರೈಟ್? ದಟ್ ಈಸ್ ಅ ಬಿಗ್ ಚೇಂಜ್. ಅದಾದ ನಂತರ ದಿಸ್ ಇಸ್ ದಿ ಅಡ್ವಾಂಟೇಜಸ್, ರೈಟ್, ಆಫ್ ರೈಡಿಂಗ್ ದ ಹೈವೇ ಆ್ಯಂಡ್ ಆನ್ ಟಾರ್ಮ್ಯಾಕ್ ವಿತ್ ಅ DCT ಮಾಡಲ್. ಓಕೆ, ಎರಡನೇದಾಗಿ ಏನಂದರೆ 2017 ಮಾಡಲ್ ಇಸ್ ಕನ್ಸಿಡರ್ಡ್ ಟು ಬಿ ಆಸ್ ಅ ಗೋಲ್ಡ್ ಮಾಡಲ್. ಯಾಕೆ? ಸಿಂಪಲ್ ಇನ್ ಎಲೆಕ್ಟ್ರಾನಿಕ್ಸ್ ಕಾಂಪ್ಲೆಕ್ಸಿಟಿ ಇಲ್ಲ. ಎರಡೇ ಡ್ರೈವಿಂಗ್ ಮಾಡೋದು, ಒಂದು ಡ್ರೈವು, ಇನ್ನೊಂದು SL 3 ಮೋಡ್ ಇದೆ. ಓಕೆ, 3 ಲೆವೆಲ್ ಆಫ್ ಟ್ರಾಕ್ಷನ್ ಆ್ಯಂಡ್ ಇಂಜಿನ್ ಬ್ರೇಕಿಂಗ್ ಈಸ್ ಆಟೋಮ್ಯಾಟಿಕ್. ಓಕೆ, ಇವಾಗ ಬೇರೆ ಬೈಕಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಇಂಜಿನ್ ಬ್ರೇಕಿಂಗ್ಗೆ 6 ಮೋಡ್ ಇರುತ್ತೆ, ಟ್ರಾಕ್ಷನ್ ಲೆವೆಲ್ 6 ಇರುತ್ತೆ, ಆಮೇಲೆ ರೈಡ್ ಮೋಡೇ ನಿಮಗೆ ಸುಮಾರು ಒಂದು 5-6 ಇರುತ್ತೆ. ಆ್ಯಂಡ್ ಓವರ್ ಪೀರಿಯಡ್ ಆಫ್ ಟೈಮ್ ಯು ವಿಲ್ ನೀಡ್ ಟೈಮ್ ಟು ಅಂಡರ್ಸ್ಟ್ಯಾಂಡ್. ಬಟ್ ಏನಂದರೆ ಇಫ್ ಯು ಡೋಂಟ್ spend time to it, ಸಿಕ್ಕಾಡೆ confusion about, right? And therefore even today 2017 model is considered in India as a gold model. 2017 model ಇವಾಗ ಮೊದಲು ಸಿಗ್ತಾ ಇದ್ದು it was called Africa Twin standard. 2020ಲಿ revamped model ಬಿಟ್ಟಾಗ it was called as Honda Africa Twin Adventure Sports, ATAS. So Adventure Sports is more prone towards touring. Off-road ಮಾಡಬಹುದು, ಬಟ್ ಇಟ್ ಈಸ್ ಮೋರ್ ಫೋಕಸ್ ಟುವರ್ಡ್ಸ್ ಟೂರಿಂಗ್. ಅಂದರೆ ಸೀಟ್ ಹೈಟ್ ಕಮ್ಮಿ ಇರುತ್ತೆ ಆ್ಯಂಡ್ ನಿಮಗೆ ಓವರ್ ಆಲ್ ಹೈಟ್ ಆಫ್ ದ ಗಾಡಿ ಸ್ವಲ್ಪ ಕಮ್ಮಿ ಇರುತ್ತೆ, ಬಿಕಾಸ್ ನೀವು ಟೂರಿಂಗ್ ಓಡಿಸ್ಬೇಕಾದ್ರೆ ನಿಮಗೆ ಈಸಿ ಆ್ಯಕ್ಸಸ್ ಸಿಗಬೇಕು. ಓಕೆ, ಆ್ಯಂಡ್ ಇಟ್ ಈಸ್ ನಾಟ್ ದಟ್ ಟಾಲ್. ಸೊ ದೇರ್ ಫಾರ್ ದಿಸ್ model is considered as the gold model. Okay, so if you ask me, right, how do I rate Honda Africa Twin andre, so I'd probably give it about 4.5 over a 5 in terms of drivability, in terms of the after sales service, in terms of the ride comfort, everything, right? So this is my review about Honda Africa Twin. Next ನಾನು accessories ಬಗ್ಗೆ ತಿಳಿಸ್ಕೊಡ್ತೀನಿ, so stay tuned. ನಿಮ್ಮದು ಹೆಸರು ಮತ್ತೆ ಇಲ್ಲಿ ಯೂಟ್ಯೂಬಲ್ಲಿ? ಸಂದೀಪ್ ರಮೇಶ್. ಸಂದೀಪ್ ರಮೇಶ್, ಹಾಂ, ಚೆನ್ನಾಗಿದೆ. ಸಂದೀಪ್ ರಮೇಶ್. ಈಗ ಅಲ್ಲೋಡು ಯಾವಾಗ ವಿಡಿಯೋ ಯೂಟ್ಯೂಬಲ್ಲಿ ಹಾಕ್ತೀರಾ? ಇದು ಇವಾಗ ಮಾಡಿದ್ದು ನೀವು? ಇದು ಒಂದು 2-3 ದಿನ. 2-3 ದಿನ. ಸೊ ದಿಸ್ ಇಸ್ ಮೈ ಸ್ಮಾಲ್ ರಿವ್ಯೂ ಆಫ್ ಆಫ್ರಿಕಾ ಟ್ವಿನ್. ನೀವು ಈ ಥರ ಗಾಡಿ ಕನ್ಸಿಡರ್ ಮಾಡ್ತಿದ್ದೀನಿ ಅಂದರೆ, ಅಥವಾ ಪ್ರೀ ಓನ್ ಗಾಡಿ ಈ ಥರ ಕನ್ಸಿಡರ್ ಮಾಡ್ತಿದ್ದೀನಿ ಅಂದರೆ, 2017, 2019 ಮಾಡಲ್ ಆಲ್ ಆರ್ ಸೇಮ್, ಸೊ ಯು ಕ್ಯಾನ್ ಗೋ ಅಹೆಡ್ ಆ್ಯಂಡ್ ಕನ್ಸಿಡರ್.
ಸೊ ದಿಸ್ ಈಸ್ ಅಬೌಟ್ ಮೈ ಆಫ್ರಿಕಾ ಟ್ವಿನ್ ನಾನು ನಿಮಗೆ ತೋರಿಸಿದ್ದು. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಈ ಥರ ವೀಡಿಯೋಸ್ ಬಂದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮ್ಮ ಸಂದೀಪ್ ರಮೇಶ್ ಸೈನಿಂಗ್ ಆಫ್. ಟೇಕ್ ಕೇರ್, ಸ್ಟೇ ಸೇಫ್. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ